ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಪರಿಷತ್ ಚುನಾವಣೆ ಇನ್ನೂ ರಿನಗೊಳ್ತಾ ಇದೆ. ರಿಂಗ್ ಅಂತೇಳಿ ಕಾರಣಷ್ಟ ಯಾರು ಹಾಕಿದಾರಪ್ಪ ಅಡ್ಡ ಮತದಾನ. BJP ಸಾಕಷ್ಟು ಶತಪ್ರಯತ್ನ ಮಾಡಿದ. ಸಿ ಟಿ ರವಿ ಅವರ ಜೊತೆಗೆ ಇನ್ನಿಬ್ಬರನ್ನು ಸೇರಿಸ್ಕೊಂಡು 3 ಜನ ಕುಡ್ಕೊಂಡು ಏನೋ ಹುಡುಕಿದ್ರು, ಗುಡ್ಡ ಅಡ್ಡಿದ್ರು ಯಾರು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಕಾಣ್ತದೆ. ಒಟ್ಟು ವರದಿ ಕೊಟ್ಟಿದ್ದಾರೆ. ವೈಜೇಂದ್ರ ಅವರ ಕೈಯಲ್ಲ ಹೆಸರಂತೆ ಡಿಸ್ಕ್ಲೋಸ್ ಆಗಲಿಲ್ಲ, ಹೊರಗೆ ಬರಲಿಲ್ಲ. ಅಷ್ಟೇ ಮುಚ್ಚಿಡ್ತಿರ್ಬೋದು. ಯಾಕಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಏನು ಯಾವುದು ಯಾವ ರೀತಿ ಆಗ್ಬೋದು ಗೊತ್ತಿಲ್ಲ. ಪ್ರಭಾವಿತರಿರ್ಬೋದು, ಅವರು ಮತ್ತೇನೋ ಇರ್ಬೋದು. ಒಟ್ಟಿನಲ್ಲೇ 3 ಜನ BJPಗೆ ವೋಟ್ ಹಾಕಿದ್ದಾರೆ. ಒಂದು ಅಡ್ಡ ಮತದಾನ ಆಗೈತಿ, ಒಂದು ದುರುದ್ದೇಶಪೂರಿತ ಆದಂಥದ್ದು. ಇನ್ನು ಉಳಿದ 7 ಮತಗಳೆಲ್ಲ JDSನಿಂದ ಬಂದವು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಒಂದು ರೀತಿ ಕೈ ತೊಳ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಸಿ ಟಿ ರವಿ ಅವರು ಅಂತ. ಇದು ಅನಿವಾರ್ಯನೂ ಹೌದು. ಯಾಕಂದ್ರೆ ಸಿ ಟಿ ರವಿ ಅವರಾಯ್ತು, ನಮ್ಮ ರಾಜ್ಯ ಘಟಕದ ಉಪಾಧ್ಯಕ್ಷ ಮಹೇಶ್ ತೆಂಗಿನಕಾಯಿ ಅವರಾಯ್ತು, ಇವರೇನೋ ಮಾಡಿದ್ರು. ಒಟ್ಟು ಗುದ್ದಾಡಿ ಹೆಸರು ಹೊರಗೆ ಹಾಕೋಲ್ಲೇ ಅಪಯಶಸ್ಸಾಗಿದ್ದರು ಸಹಿತ ಅಟ್ಲೀಸ್ಟ್ ಐಡೆಂಟಿಫೈ ಮಾಡಿದ್ದಾರೆ ಯಾರು ಏನು ಅಂತೇಳಿ ಕನ್ಫರ್ಮ್ ಆಗಿದೆ ಅಂತ ಕಾಣ್ತದೆ. ಅದು ಸಂಶಯ ಮೇಲೆ ಪಕ್ಕ ಇಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತದೆ. ಈಗ ಮುಖ್ಯ ಬರುವ ವಿಷಯ ಏನಪ್ಪ ಅಂದ್ರೆ, ಈ ಸಂದರ್ಭದಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಾಗಲೇ ಅಡ್ಡ ಮತ 7 ಜನ ಹಾಕಿದ್ರು JDS ಅವರು, ಇವರು 3 ಜನ ಹಾಕಿದ್ರು. ಹಾಕಿದ್ರೆ ಇದು ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಿದ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ಏನಾಗಬಹುದು ಅನ್ನುವಂಥದ್ದು. ಯಾಕಂದರೆ BJP ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಅದ, ಅದರಲ್ಲಿ 2 ಮಾತಿಲ್ಲ. ಆದರೆ ಅದೇ ಪ್ರಮಾಣದಲ್ಲಿ ಸ್ಟ್ರಾಂಗ್ JDS ಇಲ್ಲ ಅನ್ನೋ ಸಹಿತ ಅಷ್ಟೇ ಮುಖ್ಯ. ಯಾಕಂದ್ರೆ ಇರೋ 14 ಜನರು ಸಹಿತ ಅವರು ಜಿಗಿದು ಹೋಗ್ಬೋದು ಅನ್ನುವಂಥ ಒಂದಿಷ್ಟು ವಾತಾವರಣ ಅದ. ಹೀಗಾಗಿ JDS ಯಾವ ರೀತಿಯಾಗಿ 7 ಜನ ಮೇಲೆ ಕ್ರಮ ತಗೊಳ್ತದೋ ಗೊತ್ತಿಲ್ಲ. ಆದರೆ BJP ಮಾತ್ರ ಈ 3 ಜನಕ್ಕೆ ಟಿಕೆಟ್ ಕೊಡೋದಾಗಲಿ ಮತ್ತೇನೋ ಆಗಲಿ ತಪ್ಪಿಸ್ಬೋದು, ಕೊಡಲಿಕ್ಕಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ನಡೆದಂಥ ಈ ಒಂದು ಏನಪ್ಪ ಅಂತಂದ್ರೆ, ಇವತ್ತು ಸಹಜದ BJPಗರಂತೆ ಹೌದಪ್ಪ ದುಡ್ಡಿಗೆ ಮಾರ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ದಾರೆ. ಇದು ನಡೆಯುವಂಥ ವಿಷಯನ ಓಪನ್ ಸೀಕ್ರೆಟ್. ದುಡ್ಡಿಲ್ಲದ ಮತ್ತೇನೊಂದು ಯಾವ ರಾಜಕಾರಣಿನೂ ಇವತ್ತು ಕೆಲಸ ಮಾಡೋದಿಲ್ಲ ಅನ್ನೋದು ಈಗಾಗಲೇ ಈ ಕಾಲದ ಒಂದು ಏನಪ್ಪ ಅಂತಂದ್ರೆ, ಒಂದು ಅಲಿಖಿತ ಸಂವಿಧಾನದಂಗೆ ಆಗೋಗ್ಬಿಟ್ಟದು. ದುಡ್ಡಪ್ಪ ಎಲ್ಲ ಕೊಟ್ಟರೆ ಮಾಡ್ತೀವಲ್ಲ, ಅದು ಇಲ್ಲ ಅನ್ನುವಂಥದ್ದು ಪ್ರತಿ ಶಾಸಕನೂ ಡಿಸೈಡ್ ಮಾಡಿದ್ರಿಂದಾಗಿ ಅವ್ರು ಯಾಕೆ ಮಾಡಿದಾರಪ್ಪ ಅಂದ್ರೆ, ನಾವು ಎಲೆಕ್ಷನ್ದಾಗ ಯಾಕೆ ಆಗ್ಬೇಕಾಗಿತ್ತಪ್ಪ ಅಂದ್ರೆ, ದುಡ್ಡು ಹಂಚೆ ಆಗಬೇಕು, ಸಾರಾಯಿ ಹಂಚೆ ಆಗಬೇಕು. ಸಾರಾಯಿ ಪೊಕೆಟ್ನ ಸಿಗೋದೂ ಇಲ್ಲ. ಅದಕ್ಕಾಗಿ ಅವರು ಎಲೆಕ್ಷನ್ ಆಯಿತು, ತಮ್ಮ ಭವಿಷ್ಯ ಆಯಿತು ನಿರ್ಮಾಣ ಮಾಡಿಸೋದು, ದುಡ್ಡು ತೊಗೊಳ್ಳೋಂತ ಮಾಡೋದಿಲ್ಲ. ಹೀಗಾಗಿ ಈಗೇನು ಅಡ್ಡ ಮತದಾನ ಮಾಡಿದ್ದಾರೆ, ದುಡ್ಡು ತೊಗೊಂಡಾರಂತ ಆರೋಪ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅವರು. ಅದೇನು ಹೊಸ ಆರೋಪ ಅಲ್ಲ, ಸಹಜ ಆರೋಪ ಅಲ್ಲ. ಮತ್ತು ದುಡ್ಡು ತೊಗೊಂಡು ಮಾಡಿರ್ತಾರೆ, ಅದು ಏನು ಬಿಡಿಸಬೇಕು ಆಗಿಲ್ಲ ಅಂತೆ. ಯಾಕಂದ್ರೆ ಇಲ್ಲಿವರೆಗೆ ಸಾಕಷ್ಟು ನಿಮಗೆ ಗೊತ್ತದ. ಈಗ ಹೆಂಗೆ ಕೈ ಆಪ್ರೇಷನ್ ಆಗಿದ್ರು, ಹಿಂದೆ ಕಮಲ ಆಪ್ರೇಷನ್ ಆದಾಗೂ ಇದೇ ರೀತಿಯಾಗಿ ದುಡ್ಡು ಹಂಚಿದ್ದು. ಮತ್ತು ಇನ್ನುಳಿದ ರಾಜ್ಯಗಳಲ್ಲೂ ಸಹಿತ BJP ಮಾಡಿದ್ದೇ ಕೆಲಸನ ಅಂತೇಳಿ ಯಾರಾದರೂ ಈ ವಿಷಯದ ಮೇಲೆ ಕಾಂಗ್ರೆಸ್ಸಿಗರಾಯ್ತು ಇನ್ನೊಬ್ಬರಾಯ್ತು ಆರೋಪ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ. ಒಟ್ಟಾರೆಯಾಗಿ ರಾಜಕೀಯ ವ್ಯವಸ್ಥೆ ಇವತ್ತು ಏನಾಗ್ಯದಪ್ಪ ಅಂದ್ರೆ, ಇವತ್ತು ಪೂರ್ತಿ ದುಡ್ಡಿದ್ರೆ ಮಾತ್ರ ಪೈಲಾದಲ್ಲ. ಇಲ್ಲಿ ಜನಕಲ್ಯಾಣ ಆಗಿ ಎಲ್ಲ ನಂತರದ ಮಾತುಗಳಿರ್ತಾವೆ. ಮುಖ್ಯ ಮಾತು ಏನಪ್ಪ ಅಂತಂದ್ರೆ, ಆಯ್ಕೆ ಆಗೋದು, ಅಧಿಕಾರ ಹಿಡ್ಕೊಂಡು ದುಡ್ಡು ಗಳಿಸೋದು ಇಷ್ಟ. ಈ ದಿಶೆಯಲ್ಲೇ ಈ ಅಡ್ಡ ಮತದಾನ ಆಗಿದ್ದು ಖರೆ ಅದ. ಇನ್ನೇನು ಇದನ್ನು ಸ್ವಲ್ಪ ಏನಾದ್ರು ಜಾಣತನ ಮಾಡಿದ್ರೆ, ಮೊದಲು ಇವರೆಲ್ಲರನ್ನೂ ತಮ್ಮ ಹದ್ದು ಬಸ್ತಿ ತೆಗೆದುಕೊಂಡ. ಯಾಕಂದ್ರೆ ಸ್ವತಃ BJPದ ಯಾರು ಇನ್ನೊಬ್ರು 3ನೇದವ್ರು ನಿಲ್ತಾರ ಅಥವಾ ಅಂತ ಬೇರೆ ಆಯಿತು. ಆದರೆ JDS ನಿಲ್ತದೆ ಅಂದ್ಕೊಳ್ಳಿ, ಇವ್ರು ನಿಷ್ಕಾಳಜಿ ಆಗ್ಯಾರ ಅಂತ ಯಾರಿಗಾದ್ರೂ ಮೇಲ್ನೋಟಕ್ಕೆ ಅನ್ನಿಸ್ತದ. ಯಾಕಂದ್ರೆ JDS ಜನರು ಗೆಲ್ಲಿಸ್ಕೊಡಿದ್ರೆ ನಮಗೇನದ ರೀ, ನಮಗೇನು ಲಾಭ ಅನ್ನೋದು ಇರ್ಬೋದು. JDSನ ಆ ಪ್ರಮಾಣದಲ್ಲಿ ಅದು ಅಟ್ಲೀಸ್ಟ್ ದುಡ್ಡು ಹಂಚೋ ಮತ್ತೇನೋ ಮಾಡೋಕ್ಕೆ ಸಾಧ್ಯತೆನೋ ಇವ್ರು ಮಾಡಲಿ ಅನ್ನೋ ದೃಷ್ಟಿಕೋನ ಇರ್ಬೋದು. ಅದು ಯಾವ ರೀತಿ ನಮಗೆ ಬೆಂಬಲ ಸೂಚಿಸ್ಬೋದು BJPಗೆ ಅನ್ನೋಂಥ ಮಾತು ಇರ್ಬೋದು. ಅದು ರಾಜ್ಯದ BJPಯಲ್ಲಿರುತ್ತಿರೋ ನಾಯಕರು ಯಾವ ರೀತಿ ಸ್ಪಂದಿಸ್ಬೋದು ಅಂತೂ ಇರ್ಬೋದು. ಏನೂ ಆಗಲಿ, ಒಟ್ಟು ಅವರು ಪರೀಕ್ಷೆ ಅವ್ರು ಮಾಡಿದ್ದಾರೆ. ಈಗಂತಿ ದುಡ್ಡಿದ್ದಂಥ ಪಕ್ಷ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್. ಅವ್ರಿಗೆ ದುಡ್ಡು ಕೊಟ್ಟು ಹಾಕಿಸ್ಕೊಂಡ್ರು, ಅವ್ರ ಮೇಲೆ ಪ್ರೀತಿಯಿಂದ ಹಾಕಿದ್ರು. ಆ ಮತ ಹಾಕಿದವ್ರಿಗೆ ಮತ ಹಾಕಿಸ್ಕೊಂಡವ್ರಿಗೆ ಗೊತ್ತಿರುವಂಥ ವಿಷಯ. ಈಗಾಗಲೇ ಅವು 11 ಅಡ್ಡ ಮತ ಬಿದ್ದಿದ್ದಕ್ಕಾಗಿ ಇವತ್ತು ಗೆದ್ದಿದ್ದಾರೆ ಅನ್ನೋದು ಈಗ ಸ್ಪಷ್ಟ ಆದ ವಿಷಯ ಆಗಿದೆ. ಅದನ್ನು ಇನ್ನು ಹೋರಾಡಿ ಅಂದರೆ ಮರಳಿ ಮೇಲೆ ಅಂತ ಚರ್ಚೆ ಮಾಡೋದ್ರಾಗೂ ಏನು ಅರ್ಥವಿಲ್ಲ, ಗೊತ್ತಾಗಿದೆ ಅಂತ ಮುಗಿಸಿ ಬಿಡುವಂಥದ್ದು.
ಮುಂದಿನ ಚುನಾವಣೆಯಲ್ಲಿ ಯೋಗ್ಯರು ಯಾರಿದಾರೋ ಅವ್ರು ಆಯ್ಕೆ ಮಾಡುವಂಥದ್ದು ಅವ್ರು JDSಗೆ ಮತ್ತು BJPಗೆ ಬಿಟ್ಟಂಥ ವಿಷಯ. ಅದೇ ಕಾಲ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದವ್ರು ನಾಳೆ ಕಾಂಗ್ರೆಸ್ ತೊಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ತೊಗೊಂಡ್ರು ತೊಗೋಬೋದು. ಯಾಕಂದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಏನಾಗ್ತೋ ಗೊತ್ತಿಲ್ಲ. ಇದನ್ನು ಲೀಡಿಂಗ್ ಮಾಡಿದವ್ರು ಏನಂತಪ್ಪ ಅಂದ್ರೆ ನಮ್ಮ DK ಶಿವಕುಮಾರ್ ಅವರು ಅವ್ರು ತಮ್ಮ ಮತದಾರರು ಸರಿಯಾಗಿ ತೆಗೆದುಕೊಂಡ್ರು, ಅವ್ರಿಟ್ಟು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿಸಿ ತೊಗೊಂಬಂದ್ರು. ಆ ಕೆಲಸವನ್ನು BJPಗೆ ಮಾಡಲಿಲ್ಲ ಅನ್ನೋದು ಈ ವರದಿಯಲ್ಲಿ ಬರುತ್ತಿರುವಂಥ ಒಂದು ಸ್ಪಷ್ಟವಾದ ಸಂದೇಶ. ಇವರು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿನ ತಮ್ಮ ಶಾಸಕರು ಹಿಡಿದುಕೊಂಡು ಮಾಡಿ JDS ಮತ್ತು ಅವ್ರು ಎಲ್ಲರೂ ಕುಡ್ಕೊಂಡು ಮಾಡಿದರೆ ರಿಸಲ್ಟ್ ಹಿಂಗೆ ಇರ್ತಿರಲಿಲ್ಲ ಅನ್ನುವಂಥದ್ದನ್ನು ಸಹ CT ರವಿ ಅವರು ವರದಿ ಹೇಳ್ತಾ ಇದೆ. ಅಂದ್ರೆ ನಾವು ನಿಷ್ಕಾಳಜಿ ತೋರಿಸಿ ಹಿಂಗಾಗ್ಯದ ಅಂತೇಳಿ ಇನ್ಡೈರೆಕ್ಟಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ವಿಜಯೇಂದ್ರ ಅವರ ಮತ್ತು R ಅಶೋಕ್ ಅವ್ರ ಮೇಲೆ ಒಂದಿಷ್ಟು ಆರೋಪ ಮಾಡಿದಂಗೆ ಅದ. ಮತ್ತು ಸಹಜವಾಗಿ ಯಾರು ಆರೋಪ ಮಾಡಿದ್ದಾರೆ ಸೆಂಟ್ರಲ್ ಹೈಕಮಾಂಡ ಅವ್ರು ಇದ್ದಂಥವ್ರು ನೇರವಾಗಿ ಹೇಳಿದ್ದಾರೆ, ನೀವು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ನಿಮಗೆ ಅಂತೇಳಿ, ಇಲ್ಲಾದಪ್ಪ ಅಂದಿಷ್ಟು ಹೋಗ್ತಿರಲಿಲ್ಲ ಮತಗಳು ಅಂತೇಳಿ. ಏನೂ ಇಲ್ಲಿ ಆಗ್ಯದ. ಇಂಥ ಕೆಲಸಗಳು ಇಡೀ ದೇಶ ತುಂಬ ನಡೀತಾ ಇದ್ದಾವೆ. BJP ಸರ್ಕಾರಗಳಿದ್ದರೂ ನಡೀತಾವೆ, ಇಲ್ಲೂ ನಡೀತಾ ಇದ್ದಾವೆ. ಇದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಎಲ್ಲವೂ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಅಧಿಕಾರಕ್ಕಾಗಿ ದುಡ್ಡು ಹಂಚುವಂಥದ್ದು, ದುಡ್ಡು ಕೊಡುವಂಥದ್ದು ನಾವು ಕಾಮನ್ ಆಗಿ ನೋಡ್ತಾ ಇದ್ವಿ. ಆ ದಿಶೆಯಲ್ಲೇ BJP ಮತಗಳನ್ನು JDS ಮತಗಳನ್ನು ಹೊಡೆಯುವಲ್ಲಿ ಇವತ್ತು ಕಾಂಗ್ರೆಸ್ ಬರಿಷ್ಠ ಇರೋದರಿಂದ, ಇಲ್ಲಿ ಸರ್ಕಾರ ಇರೋದರಿಂದ ಆ ಕೆಲಸ ಮಾಡಿ ತಮ್ಮ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ಕೊಂಡದ. 5ನೇ ಕ್ಯಾಂಡಿಡೇಟನ್ನು ಅದರಲ್ಲೇ ಈ 11 ಜನ ಎಕ್ಸಸ್ ಆಗಿ 11 ಮತ ಬಂದಿದ್ದು. ಆ ಮತಗಳು ಅದರಲ್ಲಿ 7 JDS ಇದ್ದು 3 BJP ಅಂತ ಇವತ್ತು BJP ಹೊರಗಾರ ಹೇಳ್ತಾ ಇದ್ದಾರೆ. ಇದನ್ನು ಎಷ್ಟು ಮಟ್ಟಿಗೆ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮತ್ತು ಯಾಕೆಂದ್ರೆ ಹೌದಪ್ಪ ಇಂಥವ್ರು ಹಿಂಗೆ ಹಾಕಿದ್ರೆ ಎಷ್ಟು ಹಾಕಿದಾರೆ ಇಲ್ಲಿವರೆಗೆ ಅವ್ರನ್ನ ಡಿಸ್ಕ್ಲೋಸ್ ಮಾಡಲಿಲ್ಲ, ಹೊರಗೆ ಆಗಲಿಲ್ಲ. ಅದ್ರ ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರನ್ನ ಹುಡುಕೋದ್ರಲ್ಲಿ ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು. ಒಟ್ಟಿನಲ್ಲಿ ನಡೆದ ಏನೋ ಆಗ್ಯದ ಅದ್ರ ಬಗ್ಗೆ ಅವರು ವಿಶ್ಲೇಷಣೆ ಮಾಡಿದರು. ಒಟ್ಟಿನಲ್ಲಿ CT ರವಿಯರ ಮೂಲಕ ಈ ಒಂದೇನೋ ಹುಡುಕುವ ಪ್ರಯತ್ನ ಏನಾಯಿತು, ಸಂಶೋಧನಾ ಏನೋ ಒಂದು ಟೀಮ್ ಆಗಿತ್ತು, ಅವರು ಇದನ್ನು ಇನ್ನು ಸಾಕಪ್ಪ ಇದು ಚರ್ಚೆ ಅನ್ನೋಂಗೆ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡೋಣ ಯಾರು ಸಿಗ್ಬೋದು ಬಿಡ್ಬೋದು. ಬಟ್ ಕಾಂಗ್ರೆಸ್ನಿಂದಾಗೆ ಈ ಒಂದು ನೀತಿಯಿಂದಾಗೆ BJP ಮತ್ತು ದೊಡ್ಡ ಮುಖಭಂಗ ಕರ್ನಾಟಕದಲ್ಲಿ ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಉಳಿದ ರಾಜ್ಯಗಳಲ್ಲಿ ಅವ್ರ ಪ್ರಭಾವ ಹೆಚ್ಚಿರೋದ್ರಿಂದ ತಮಗೆ ಬೇಕಂತವ್ರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಕೆಲಸವನ್ನು BJPನೂ ಮಾಡ್ಯದ. ಆದರೆ ಇಲ್ಲಿ ಕರ್ನಾಟಕದಲ್ಲೇ ತಮಗೆ ಬೇಕಾದಂಗೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ಮಾತ್ರ ಅದು DK ಶಿವಕುಮಾರ್ ಅವರ ಚಾಕಚಕ್ಯತೆ ಅನ್ನೋದು ಎರಡು ಮಾತಿಲ್ಲ. ತಮ್ಮವ್ರನ್ನ ರೆಸಾರ್ಟ್ನಲ್ಲಿಟ್ಟು ಮತ್ತೆಲ್ಲೂ ಇಟ್ಟು ಅವ್ರನ್ನ ರೆಡಿ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ಮತ ಹಾಕಿಸ್ಕೊಂಡು ತಮ್ಮ ಒಂದು ಏನಪ್ಪ ಅಂತಂದ್ರೆ ಈ 5ನೇ ಅಭ್ಯರ್ಥಿನ ಆರಿಸ್ಕೊಳ್ಳುವಲ್ಲೇ ಯಶಸ್ವಿಯಾಗಿದ್ದಾರೆ. ಬಿಡ್ಲಿಕ್ಕೆ ಸಾಧ್ಯತು, ಬಿಟ್ಟಿಲ್ಲ, ಗೆದ್ದಾರೆ. ಒಟ್ಟಾರೆಯಾಗಿ ಪರಿಷತ್ತಿನ ಈ 3ರಿಂದ ಅಡ್ಡ ಮತದಾನ ಆಗಿದೆ BJPಯಿಂದ ಅನ್ನುವಂಥ ಮಾತಷ್ಟೇ ಹೇಳ್ತಾರೆ. ಅವ್ರು ಯಾರು ಏನು ಅನ್ನೋದು ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ, ಹೊರಗೆ ಬಂದಿಲ್ಲ. ಅದಕ್ಕೆಲ್ಲ 7 ಜನ JDSಯಿಂದ ಹಾಕಿದಾರೆ ಅಂತಾರೆ, ಅವ್ರು ಯಾರು ಇನ್ನೂ ಅದು ಬಂದಿಲ್ಲ. ನೋಡೋದು ಕಾಲದಲ್ಲಿ ಬರ್ಬೋದಿಲ್ಲ ನಾಳೆ. ಆದರೆ ಅಲ್ಲಿವರೆಗೆ ಇದನ್ನು ಈ ವಿಷಯವನ್ನು ಆದಷ್ಟು ಚರ್ಚೆ ಬಿಟ್ಟಷ್ಟು BJPಗೆ ಒಳ್ಳೆಯದು. ಯಾಕಂದರೆ ಇಲೆಕ್ಷನ್ ಸಮಯ ಬರ್ತಾಯಿದೆ. ಇದೊಂದು ಕಾರಣಕ್ಕೆ ನಾಳೆ ಗೆಲ್ತೀವಿ ಕಾಂಗ್ರೆಸ್ಸನ್ನು ಅನ್ನುವಂಥದ್ದು ಹೇಳೋದು ಭಾಳ ಕಷ್ಟ. ಆದರೆ ಇಲ್ಲೂ ಭ್ರಷ್ಟಾಚಾರ ನಡೆದಂತ ಹೇಳ್ಬೋದು ಅಷ್ಟೇ, ವಿನ ಮತ್ತೇನಿಲ್ಲ. ಆ ದಿಶೆಯಲ್ಲೇ ಒಟ್ಟಾರೆಯಾಗಿ ಪರಿಷತ್ ಚುನಾವಣೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗೆ ವರದಾನ ಆಯಿತು, BJPಗೆ ಮತ್ತು JDSಗೆ ಶಾಪ್ ಆಯಿತು ಒಂದಿಷ್ಟು ಹೇಳ್ಬೋದು. ಇದು ನೋಡಿ ಮತ್ತೇನಿಲ್ಲ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೆಚ್ಚಿತ ನಮ್ಮದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ
ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.